पारायणं सर्वगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विघ्नमाद्यमीशं वन्दे भवघ्नोऽश्रीचित्तं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयन्ति देवं नारायणं नत्वा सर्वदोषविवर्जितं परिपूर्णं गुरुनिष्ठं गीतार्थः रक्षामि देशतः समस्तगुण संपूर्णं सर्वदोष विवर्जितं नारायणं नमस्कृत्य गीता तात्पर्यमुच्यते लक्ष्मी नारायणं नत्वा पूर्णबोधान् विदुरपि कुर्मः श्रीकृष्ण गीताया भक्तार्थसंग्रह अभ्रं गंगरहितमजरहितं साधिता के सत्यत्वं बाधिता के दुःखं बोधिता के संभाव्यं माधवाख्येतिं भजे मुकोपेति स्वावेन मुकुन्द शयनायते राजराजायते रिक्तो राघवेन्द्रं तमाश्रये संस्थानरक्षणे शूरान् प्रसन्नान् राघवार्चने प्रणमामि गुरुं नित्यं प्रसन्न श्रीरमात्मा श्रीगुरुभ्यो नमः। इनमें चातुर्वर्ण्यं मया सृष्टं गुणकर्म विभागशः ಎನ್ನುವ ಶ್ಲೋಕದಲ್ಲಿ ಬ್ರಾಹ್ಮಣ ವರ್ಣದ ಜೀವರ ವರ್ಣ ವಿಭಾಗವನ್ನು ತಿಳಿಸಿಕೊಟ್ಟು ಆ ವರ್ಣ ವಿಭಾಗ ಗುಣಗಳ ಮೇಲೆ ಕರ್ಮದ ಮೇಲೆ ಆಧಾರಪಟ್ಟಿರುತ್ತೆ. ಗುಣಗಳು ಸತ್ವರಜಸ್ತಮ ಗುಣಗಳು, ಇವುಗಳ ಮೇಳನದಿಂದ ಉಂಟಾಗುವುದು ವರ್ಣ ವಿಭಾಗ. ಹೇಳಿದ್ರಲ್ಲಿ ಬ್ರಾಹ್ಮಣರಲ್ಲಿ ಹೇಗಿರುತ್ತೆ, ಇದರಿಂದ ವೈಶ್ಯರಲ್ಲಿ ಹೇಗಿರುತ್ತೆ, ಇದು ಶೂದ್ರರಲ್ಲಿ ಹೇಗಿರುತ್ತೆ ಇತ್ಯಾದಿಗಳನ್ನು ನಿನ್ನೆ ಹೇಳಲಾಯಿತು. ಅದು ಮತ್ತು ಪುನಃ ಹೇಳಬೇಕಾಗಿಲ್ಲ. ಇದು ರಾಜಸರ ವಿಷಯವಾಗಿ ಹೇಳಿದಂತಹ ವಿಭಾಗ. ರಾಜಸ ಸಾತ್ವಿಕರು ಎಲ್ಲದರಲ್ಲಿಯೂ ರಾಜಸ ಗುಣ ಬರುತ್ತೆ. ಈ ರಜೋಗುಣ ಇಲ್ಲದೆ ಇದ್ದರೆ ಮನುಷ್ಯರು ಹುಟ್ಟುವುದೇ ಇಲ್ಲ. ರಜೋಗುಣ ಇರಲೇಬೇಕು. ಆದ ಕಾರಣ ರಜೋಗುಣ ಪ್ರಧಾನ, ರಜೋಗುಣದಿಂದ ಹೇಳತಕ್ಕದ್ದು ಈ ವಿಷಯ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ 4 ವಿಭಾಗಗಳು: ಸತ್ವಗುಣ, ರಜೋಗುಣ ಬ್ರಾಹ್ಮಣರು, ಸಾತ್ವಿಕ ಗುಣ ರಜೋಗುಣ ಹೆಚ್ಚಾಗಿರೋದು ಕ್ಷತ್ರಿಯರು, ತಮೋಗುಣಕ್ಕಿಂತ ಹೆಚ್ಚು ಸತ್ವಗುಣ, ಅದಕ್ಕೆ ಸಮಾನವಾದಂತಹ ರಜೋಗುಣ ವೈಶ್ಯರು, ರಜೋಗುಣಕ್ಕಿಂತ ಹೆಚ್ಚು ತಮೋಗುಣ ಇದ್ದವರು ಶೂದ್ರರು ಅಂತ ವಿಭಾಗ ಮಾಡಿದರು. ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಈ ವರ್ಣ ವಿಭಾಗವು ದೇವತೆಗಳಲ್ಲಿ ಕೂಡ ಉಂಟು ಅಂತ ನಾವು ಹೇಳಿದಾಗ, ದೇವತೆಗಳಲ್ಲಿ ಈ ವರ್ಣ ವಿಭಾಗ ಹೇಗಿದೆ, ಯಾರು ಯಾವ ವರ್ಣಕ್ಕೆ ಸಂಬಂಧಪಟ್ಟವರು ಅಂತ ವಿಶೇಷವನ್ನು ನಾವು
ಕಳಿಸಲಿಲ್ಲ. ಅದನ್ನು ಇವತ್ತು ನಾವು ವಿವರಣೆ ಕೊಡ್ತೇವೆ. ಇದು ರಾಯರ ಪ್ರಮೇಯ ಸಂಗ್ರಹ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಈ ಪ್ರಮೇಯ ಸಂಗ್ರಹದಲ್ಲಿ ಈ ವಿಷಯವನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಹೀಗಿದೆ. ಒಂದು ಬ್ರಹ್ಮದೇವರು ಮಾತ್ರ ಬ್ರಾಹ್ಮಣರು, ವಾಯುದೇವರಿಂದ ಹಿಡಿದು ಅನೇಕ ದೇವತೆಗಳು ಕ್ಷತ್ರಿಯರಾಗಿದ್ದಾರೆ. ಅವ್ರು ಯಾರು ಅಂತಂದ್ರೆ ವಾಯು, ಶೇಷ, ಗರುಡ, ರುದ್ರ, ಇಂದ್ರ, ಕಾಮ, ವರುಣ, ಸೂರ್ಯ, ಚಂದ್ರ ಇವರೆಲ್ಲರೂ ಕೂಡ ಕ್ಷತ್ರಿಯರು. ಆದ ಮೇಲೆ ಈ ವೈಶ್ಯರಲ್ಲಿ ದ್ವಾದಶ ಆದಿತ್ಯರಲ್ಲಿ ಯೋಸ್ವಾನ್ ಎಂಬುವನನ್ನು ಬಿಟ್ಟು ಮಿಕ್ಕ ಸೂರ್ಯರೆಲ್ಲರೂ ಸಹಿತ ಚಂದ್ರ, ವರುಣ, ಉಪೇಂದ್ರ ಇವರನ್ನು ಬಿಟ್ಟು ಇನ್ನ ಆದಿತ್ಯ ಪುತ್ರರು ಆದಿತ್ಯರು, ಇನ್ನ ಏಕಾದಶ ರುದ್ರರಲ್ಲಿ ಮುಖ್ಯ ರುದ್ರನನ್ನು ಬಿಟ್ಟು ಮಿಕ್ಕ 11 ಜನ ರುದ್ರರು ಸಹಿತ, ಅಲ್ಲಿಂದ ಮರುತ್ತುಗಳಲ್ಲಿ ಊನಪಂಚಾಶನ್ ಮರುದ್ಗಣ ಅಂತ 49 ಜನ ಮರುತ್ತುಗಳು. ಅದರಲ್ಲಿ ಯುವಸ್ವಾನ್ ಎಂಬುವ ಮರುತ್ತನ್ನು ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಈ ವೈಶ್ಯರೇ ಆಗಿದ್ದಾರೆ. ಅವರಲ್ಲಿ ಅಗ್ನಿಯನ್ನು ಬಿಟ್ಟು ಮಿಕ್ಕ ವಸುಗಳು 8 ಜನ, 8 ಜನ ವಸುಗಳಲ್ಲಿ ಅಗ್ನಿಯೂ ಒಬ್ಬನು. ಅವನನ್ನು ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ವೈಶ್ಯ ವರ್ಣ. ಹೀಗೆ ಶೂದ್ರ ಯಾರು ಅಂತಂದ್ರೆ ಅಶ್ವಿನಿ ದೇವತೆಗಳು, ಪೃಥ್ವಿ, ಕಾಲರೂಪ ದೇವತೆ, ಮೃತ್ಯು ದೇವತೆ, ನಿರುತಿ ಇವರೆಲ್ಲರೂ ಕೂಡ ಶೂದ್ರರು ಅಂತ ವರ್ಣ ವಿಭಾಗವನ್ನು ತಿಳಿಸಿಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅಂದ್ರೇನು, ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ ದೇವತೆಗಳಲ್ಲಿಯೂ ಸಹಿತ ಈ ವರ್ಣ ವಿಭಾಗವಿದೆ. ಇದು ತುಂಬಾ ವಿಶ್ಲೇಷಣೆ ಮಾಡಿದ್ದಾರೆ ದೇವತೆಗಳ ವರ್ಣ ವಿಭಾಗದಲ್ಲಿ. ಇನ್ನೊಂದು ವಿಷಯ ನಾವು ಗುರ್ತಿಟ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ, ವರ್ಣ ವಿಭಾಗ ಯಾವಾಗ ಆಯಿತು ಅಂತ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪ್ರದ್ಯುಮ್ನ ದೇವರು ಸ್ಥೂಲ ಶರೀರವನ್ನು ನಿರ್ಮಾಣ ಮಾಡಿ ಅನಿರುದ್ಧ ದೇವರಿಗೆ ಕೊಡ್ತಾರೆ. ಅನಿರುದ್ಧ ದೇವರು ಅದನ್ನು ರಕ್ಷಣೆ ಮಾಡ್ತಾರೆ ಅಂತ ಒಂದು 1ನೇ ಅಧ್ಯಾಯದಲ್ಲಿ ಬಂದಿದೆ. ಈ ಸೂಕ್ಷ್ಮ ದೇಹ ಬರುತ್ತೆ ಜೀವರಿಗೆ,
ಆ ಸೂಕ್ಷ್ಮ ದೇಹ ಬಂದಾಗಿನಿಂದ ವರ್ಣ ವಿಭಾಗ ಪ್ರಾರಂಭವಾಗುತ್ತೆ. ಅಷ್ಟಕ್ಕೂ ಮುಂಚೆ ದೇವತೆಗಳು ಎಲ್ಲರೂ ಸಹಿತ ಬ್ರಾಹ್ಮಣರೇ, ಸಾತ್ವಿಕರೇ. ದೇವತೆಗಳಲ್ಲಿ ವರ್ಣ ವಿಭಾಗ ಬಂದಿದ್ದು ಯಾವಾಗ ಅಂತಂದ್ರೆ ಸೂಕ್ಷ್ಮ ಸೃಷ್ಟಿ ಆದ ಮೇಲೆ ಇವರಿಗೆ ಸೂಕ್ಷ್ಮ ದೇಹ ಬಂದ ಮೇಲೆ ಅವರಲ್ಲಿ ಈ ವರ್ಣ ವಿಭಾಗ ಇವಾಗ ಹೇಳಿದ್ರಲ್ಲ, ಈ ವರ್ಣ ವಿಭಾಗ ಬರುತ್ತೆ. ಆದರೆ ನಿನ್ನೆ ಒಂದು ಪ್ರಶ್ನೆ ಮಾಡಿದ್ರು, ನಮ್ಮಲ್ಲಿ ಹೇಗೆ? ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದ್ದಾರಲ್ಲ, ಅದು ಹೇಗೆ ಅಂತಂದ್ರೆ ನಿನ್ನೆ ವಿವರಣೆ ಕೊಟ್ಟಿದ್ದೇವೆ. ಸಾತ್ವಿಕ, ರಾಜಸರು ಇತ್ಯಾದಿಗಳು ಬ್ರಾಹ್ಮಣಾದಿ ವರ್ಣಗಳು ಬಂದಿದೆ. ಅಲ್ಲಿ ಮತ್ತೊಂದು ಪ್ರಶ್ನೆ ಬಂತು ನಿನ್ನೆ, ಈ ವರ್ಣ ವಿಭಾಗ ಹೀಗಿರ್ಲಿ, ನಾವು ನೋಡ್ತಾ ಇದ್ದೇವೆ ಈ ನಮಗೆ ಶರೀರ ಬರುತ್ತಲ್ಲ, ಶರೀರ ಬಂದಾಗ ಬ್ರಾಹ್ಮಣರಲ್ಲಿ ಶರೀರ ಬಂದವರೆಲ್ಲರೂ ಒಂದೇನಾ? ನಮ್ಮ ವಸ್ತುತಃ ಇಲ್ಲಿರತಕ್ಕಂತಹ ವರ್ಣಗಳು ಅವುಗಳು ಬ್ರಾಹ್ಮಣರೆಲ್ಲರೂ ಕೂಡ ಆ ಬ್ರಾಹ್ಮಣ ತತ್ವವನ್ನು, ಸಾತ್ವಿಕ ತತ್ವವನ್ನು ಹೊಂದಿ ಇದ್ದಾರಾ? ಅದೇ ರೀತಿಯಾಗಿ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಈ ಹೇಳಿದ ಸತ್ವಗುಣ ಬೇರೆ ವರ್ಣದಲ್ಲಿ ಹುಟ್ಟಿದವರಿಗೂ ಉಂಟಲ್ವಾ? ಇದನ್ನು ಹೇಗೆ ವಿಭಾಗ ಮಾಡಬೇಕು? ಇದಕ್ಕೆ ಹೇಳಿದ್ರು, ಇದು ಔಪಾಧಿಕ ಅಂತ ಹೇಳಿದ್ರು. ಔಪಾಧಿಕ ಅಂತಂದ್ರೆ ಇವಾಗ ಒಬ್ಬ ಸ್ತ್ರೀಯೊಂದಿಗೆ, ಒಬ್ಬ ವರ್ಣದ ಸ್ತ್ರೀಯೊಂದಿಗೆ ಮತ್ತೊಬ್ಬ ವರ್ಣದ ಪುರುಷ ಸಮಾಗಮವಾದಾಗ ಹುಟ್ಟುವಂತಹದ್ದು ಈ ವರ್ಣ ವಿಭಾಗ. ಅಂದ್ರೆ ಈ ಉಪಾಧಿ ಯಾವುದು ಅಂದ್ರೆ ಸ್ತ್ರೀ ಪುರುಷರು ಉಪಾಧಿಯಾಗಿ ಇಟ್ಕೊಂಡು ಹುಟ್ಟಿದವರು ಇದ್ದಾರೆ. ಹಾಗೆ ಹುಟ್ಟಿದಾಗ ಆ ಜೀವರು ಸ್ವರೂಪತಃ ಬ್ರಾಹ್ಮಣ ಜೀವರಾಗಿದ್ದರೆ ಅವರು ಇಲ್ಲಿ ಬೇರೆ ಉಪಾಧಿ ಕಾರಣವಾಗಿ ಸ್ತ್ರೀ ಪುರುಷರ ಭಿನ್ನ ಭಿನ್ನ ವರ್ಣದ ಸ್ತ್ರೀ ಪುರುಷರ ಸಮಾಗಮದಿಂದ ಹುಟ್ಟಿದವರು. ಆದರೆ ಸ್ವಭಾವವನ್ನು ತೆಗೆದುಕೊಳ್ಳಬೇಕಾ, ಉಪಾಧಿಯನ್ನು ತೆಗೆದುಕೊಳ್ಳಬೇಕಾ ಅಂತ ಒಂದು ಪ್ರಶ್ನೆ ಉಂಟು. ಇವಾಗ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬಹುದು. ಈ ಯಮಧರ್ಮರಾಜರು ತಾವು ವಿಜಯರಾಗಿ ಹೋಗ್ತಾರೆ. ಮಾಂಡವರ ಶಾಪ ಬಂತು ಇತ್ಯಾದಿ ಹಿಂದಿನ ಕಥೆ ಉಂಟು. ಅದರಿಂದ ಅವರು ವೇದವ್ಯಾಸ ದೇವರ ಅನುಗ್ರಹದಿಂದ ಧೃತರಾಷ್ಟ್ರನ ಮನೆಯಲ್ಲಿ ಕೆಲಸ ಮಾಡತಕ್ಕಂತಹ ಶೂದ್ರರಲ್ಲಿ ಯಮಧರ್ಮರಾಜರು ವಿದುರರಾಗಿ ಹುಟ್ಟಿದರು. ಅವ್ರನ್ನ ಏನಂತ ತಿಳ್ಕೋಬೇಕು? ಅದೇ ರೀತಿಯಾಗಿ ಇನ್ನೊಂದಿದೆ,
ಭಾಗವತದಲ್ಲಿ ಬರುತ್ತೆ, ಒಂದು ಕ್ರಿಮಿ ವೇದವ್ಯಾಸದೇವರು ಅದರಿಂದ ಸಾರ್ವಭೌಮ ಪದವಿಯನ್ನು ನಿರ್ವಹಿಸುವಂತೆ ಮಾಡಬೇಕು. ಆ ಕ್ರಿಮಿಯ ಸ್ವರೂಪ ಏನು? ಆ ಪ್ರಶ್ನೆ ಬಂದಾಗ ಅದು ಉಪಾಧಿಯಿಂದ ಬಂದಂತಹ ಒಂದು ಶರೀರವೇ ಹೊರತು ಸ್ವಭಾವದಿಂದ ಬಂದಿದ್ದಲ್ಲ. ಅದು ಮಹಾಭಾರತದಲ್ಲೇ ಬರುತ್ತೆ, ಭಾಗವತದಲ್ಲೇ ಬರುತ್ತೆ. ಸ್ವಭಾವ ಬೇರೆ, ಔಪಾಧಿಕವಾದಂತಹ ಶರೀರ ಬೇರೆ. ಅಲ್ಲಿ ಆ ಕ್ರಿಮಿ ನಿಜವಾಗಲೂ ಸ್ವರೂಪತಃ ಕ್ರಿಮಿ ಅಲ್ಲ. ಅದು ಬ್ರಾಹ್ಮಣ ಜೀವ. ಯಾವುದೋ ಒಂದು ಶಾಪದಿಂದ ಅದು ಕ್ರಿಮಿ ಆಯಿತು. ಅದರ ಸ್ವರೂಪ ಯಾವುದು ಅಂತಂದ್ರೆ ಬ್ರಾಹ್ಮಣ ಸ್ವರೂಪ. ಅದಕ್ಕಾಗಿ ವೇದವ್ಯಾಸದೇವರು ಏನು ಮಾಡಿದ್ರು ಅಂತಂದ್ರೆ, ಇಲ್ಲಿ ತಾತ್ಪರ್ಯದಲ್ಲಿ ಬಂದಿದೆ, ಆ ಹುಳವನ್ನು ನೋಡಿ ಈ ಜನ್ಮದಲ್ಲಿ ನಿನಗೆ ಮೋಕ್ಷವನ್ನು ಕೊಡಬಲ್ಲೆ ನಾನು, ಆದರೆ ಕೊಡೋದಿಲ್ಲ. ಕಾರಣ ಏನು ಅಂದ್ರೆ ಒಂದು ನಿಯಮ ಇದೆ. ಯಾವ ಜೀವರು ಯಾವ ಸ್ವರೂಪದವರು ಆ ಸ್ವರೂಪದ ಇಂದಲೇ ಮೋಕ್ಷ ಬರುತ್ತೆ. ಈ ಕ್ರಿಮಿ ಇದು ಸ್ವರೂಪತಃ ಬ್ರಾಹ್ಮಣ ಆದ ಕಾರಣ ಅವನಿಗೆ ಬ್ರಾಹ್ಮಣ ಜನ್ಮ ಬಂದ ಮೇಲೆ ವೇದವ್ಯಾಸದೇವರು ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದ್ರು. ಈ ಉಪಾಧಿ ನಿಮಿತ್ತಕವಾದಂತಹ ಒಂದು ವರ್ಣ ಸ್ವರೂಪ ಗತವಾದಂತಹ ವರ್ಣ ಅಲ್ಲ ಇದು. ಇದರಿಂದ ನಮಗೆ ಒಂದು ಸಮಸ್ಯೆ ಪರಿಹಾರವಾಯಿತು. ಶಮದಮಾದಿಗಳು ಅದು ಕರ್ಮಭೇದ, ಅದು ಬೇರೆ ಬರುತ್ತೆ. ಸತ್ವರಜಸ್ತಮೋ ಗುಣಗಳು ಬ್ರಾಹ್ಮಣಾದಿಗಳಲ್ಲಿ ಹೇಳಿದೆಯೋ ಹಾಗೆ ಇರುವಂತಹವರು ಉಪಾಧಿ ನಿಮಿತ್ತಕವಾಗಿ ಬೇರೆ ವರ್ಣದಲ್ಲಿ ಹುಟ್ಟಿದರೆ ಅವರನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತಂದ್ರೆ, ಅದು ಉಪಾಧಿ ನಿಮಿತ್ತಕವಾದಂತಹ ವರ್ಣಭೇದವೇ ಹೊರತು ಸ್ವರೂಪದಿಂದ ಅವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಆಗುತ್ತಾರೆ. ಅವರು ಮೋಕ್ಷ ಬರುವಾಗ ಆ ಸ್ವರೂಪ ವರ್ಣವೇ ಅವರಿಗೆ ಬರುತ್ತೆ. ಅದರಿಂದಲೇ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಇಷ್ಟಾಯ್ತು. ಇದಾದ ಮೇಲೆ ಸೂಕ್ಷ್ಮ ದೇಹ ಬಂದಾಗ ಅಂತ ಹೇಳಿದ್ರು ನಾವು. ಮೋಕ್ಷದಲ್ಲಿ ವರ್ಣವಿಭಾಗ ಉಂಟಾ ಇಲ್ವಾ ಅಂತ ಒಂದು ಪ್ರಶ್ನೆ ನಿನ್ನೆ ಬಂತು. ಮೋಕ್ಷದಲ್ಲಿ ವರ್ಣ ವಿಭಾಗ ಉಂಟು, ಕೆಲವರನ್ನು ಬಿಟ್ಟು. ಈ ಪ್ರಮೇಯ ಸಂಗ್ರಹದಲ್ಲಿ ಇವರನ್ನು ಬಿಟ್ಟು ಇವರು ಈ ವರ್ಣದಲ್ಲಿ ಸೇರಿದವರು ಅಂತ ಹೇಳಿದಂತೆ, ಮೋಕ್ಷದಲ್ಲಿಯೂ ಸಹಿತ ಆತ್ವಿಕ ದೇವತೆಗಳನ್ನು ಬಿಟ್ಟು ಮಿಕ್ಕ ವಧಿಗಳಲ್ಲಿ ವರ್ಣ ವಿಭಾಗ ಉಂಟು ಅಂತ ಶಾಸ್ತ್ರ ಹೇಳುತ್ತೆ. 24 ತತ್ವಗಳು ಉಂಟು ನಮಗೆ. 24 ತತ್ವಗಳಿಗೆ ಆಯಾ ತತ್ವಗಳಿಗೆ ಅಭಿಮಾನಿ ದೇವತೆಗಳು ಇದ್ದಾರೆ. ಈ ಅಭಿಮಾನಿ ದೇವತೆಗಳನ್ನು ಬಿಟ್ಟು ಮೋಕ್ಷದಲ್ಲಿ ಮಿಕ್ಕವರಲ್ಲಿ ಈ ವರ್ಣ ವಿಭಾಗ ಬರುತ್ತೆ ಅಂತ ತಿಳಿದುಕೊಳ್ಳಿ. ಇದು ಬಹಳ
ಸೂಕ್ಷ್ಮವಾದಂತಹ ವಿಶ್ಲೇಷಣೆ ಇರೋ ವಿಷಯ. ಇಷ್ಟು ಬೇಕಾಗಿಲ್ಲ, ಆದರೆ ಸ್ವಲ್ಪ ಜಿಜ್ಞಾಸುಗಳಾಗಿದ್ದವರಿಗೆ, ಕೆಲವು ಪ್ರಶ್ನೆಗಳು ಹಾಕಿದವರಿಗೆ ಇವುಗಳನ್ನೆಲ್ಲವನ್ನೂ ಕೂಡ ನಾವು ಸಂಗ್ರಹ ಮಾಡಿ ತಿಳಿಸಿಕೊಟ್ಟಿದ್ದೇವೆ. ಇನ್ನು ಮುಂದೆ ಇವೆಲ್ಲವೂ ಕೂಡ ಗುಣವಿಭಾಗ ಹೇಳುವುದು. ಇವೆಲ್ಲ ಗುಣವಿಭಾಗಕ್ಕೆ ಸಂಬಂಧಪಟ್ಟಂತಹ ವಿಷಯ. ಈ ಶ್ಲೋಕದಲ್ಲಿ ಗುಣ ಕರ್ಮ ವಿಭಾಗಶಃ ಅಂತ ಬಂದಿದೆ. ಗುಣ ವಿಭಾಗದಿಂದ, ಕರ್ಮ ವಿಭಾಗದಿಂದ ನಾನು ಇವುಗಳನ್ನು ಸೃಷ್ಟಿ ಮಾಡಿದ್ದೇನೆ. ಗುಣ ಕರ್ಮ ವಿಭಾಗಶಃ. ಇಲ್ಲಿ ಆ ಕರ್ಮ ವಿಭಾಗ ಅಂತ ಮೂಲಕ್ಕೆ ಇನ್ನು ಹೇಳಿದ್ರು ನಾವು ಬ್ರಾಹ್ಮಣರ ಕರ್ಮ ಹೇಗಿರುತ್ತೆ? ಶಮೋದಮಸ್ತಪಃ ಶೌಚಂ ಶಾಂತಿ ಆದ್ಯವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜನ್. ಬ್ರಾಹ್ಮಣರು ಇದು ಏನು? ಇಂದ್ರಿಯ ನಿಗ್ರಹ ಇತ್ಯಾದಿಗಳು. ಶೌರ್ಯಂ ತೇಜೋ ಧೃತಿ ದಾರ್ಢ್ಯಂ ಯುದ್ಧೇ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜನ್. ಇವು ಕ್ಷತ್ರಿಯರ ಕರ್ಮ ಹೀಗಿರುತ್ತೆ ಅಂತ ಗುಣ ವಿಭಾಗವನ್ನು ಹೇಳಿದೆ. ಇನ್ನು ವೈಶ್ಯ ಶೂದ್ರರು ಕೃಷಿ, ಗೋರಕ್ಷ, ವಾಣಿಜ್ಯಂ, ವೈಶ್ಯಂ ಕರ್ಮ ಸ್ವಭಾವಜ. ವೈಶ್ಯರ ಕರ್ಮ ಹೀಗಿರುತ್ತೆ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜ. ಪರಿಚರ್ಯ ಮಾಡುವುದು, ಸೇವೆ ಮಾಡುವುದು ಶೂದ್ರರ ಕರ್ಮ ವಿಭಾಗದಲ್ಲಿ ಶೂದ್ರರ ಪಾಲು. ಇದು 18ನೇ ಅಧ್ಯಾಯ ಬಂದಾಗ ಅವುಗಳನ್ನು ಸ್ವಲ್ಪ ವಿಶೇಷವಾಗಿ ಚರ್ಚೆ ಮಾಡೋಣ. ಇಲ್ಲಿ ಈ ಶ್ಲೋಕ ಆದ ಮೇಲೆ ನಾನು ಗುಣಕರ್ಮಗಳನ್ನು ಸೃಷ್ಟಿ ಮಾಡಿದೆ. ಆ ಸೃಷ್ಟಿ ಮಾಡಿದಂತಹ ಗುಣಕರ್ಮಗಳು ನನಗೆ ಬಂಧಕವಾಗತ್ತಾ ಎಂಬುವ ವಿಷಯವನ್ನು ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭಿಃ ನ ಸಂಬಧ್ಯತೆ ಹೇಳ್ತಾರೆ. ನಮಾಂ ಕರ್ಮಾಣಿ ಲಿಂಪಂತಿ, ನನಗೆ ಕರ್ಮ ಲೇಪವಿಲ್ಲ. ಅಂದ್ರೆ ಈ ಕರ್ಮ ಮಾಡಿದರೆ ಇದರಿಂದ ಬರುವಂತಹ ಫಲವನ್ನು ಅನುಭವಿಸಬೇಕು ಎಂಬುದು ನನಗಿಲ್ಲ. ನನಗೆ ಕರ್ಮಾಣಿ ಲಿಂಪಂತಿ, ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಒಂದು ಮಾತಿದೆ. ಶುಭ ಅಶುಭ ಕರ್ಮಗಳನ್ನು ನಾವು ಮಾಡಿದಾಗ ಅವಶ್ಯವಾಗಿ ಅವುಗಳನ್ನು ನಾವೇ ಅನುಭವಿಸಬೇಕು. ಮಾಡಿದ್ದನ್ನು ಮಹಾರಾಯ ಅಂತ ಹೇಳ್ತಾರಲ್ಲ ಹಾಗೆ. ಆದ ಕಾರಣ ಇದು ನನ್ನಗೆ ಸಂಬಂಧಪಟ್ಟಿದ್ದಲ್ಲ ಈ ಮಾತು. ಕರ್ಮಫಲವನ್ನು ಅನುಭವಿಸುವವರು ಬೇರೆ, ಕರ್ಮಫಲವನ್ನು ನಿಯಮನ ಮಾಡುವವನು ಬೇರೆ. ಅವನನ್ನು ಆ ಕರ್ಮ ಫಲ ಅಂಟುವುದಿಲ್ಲ, ಅವನು ನಿರ್ಲಿಪ್ತನಾಗಿರ್ತಾನೆ.
ನಾನು ನಿರ್ಲಿಪ್ತನು. ಮಮಾಂ ಕರ್ಮಾಣಿ ಲಿಂಪಂತಿ. ಮೇ ಕರ್ಮಫಲೇ ಸ್ಪೃಹ. ನನಗೆ ಕರ್ಮಫಲದಲ್ಲಿ ಆಶೆ ಇಲ್ಲ. ನನಗೆ ಕರ್ಮಫಲದಲ್ಲಿ ಯಾರಿಗೆ ಆಶೆ ಉಂಟೋ ಅವನಿಗೆ ಕರ್ಮಫಲದ ಲೇಪ ಆಗುತ್ತೆ. ಕರ್ಮಫಲದಲ್ಲಿ ಆಶೆಯೇ ಇಲ್ಲದೆ ಇರ್ತಕ್ಕವನಿಗೆ ಕರ್ಮಫಲ ಅನುಭವವೇ ಇಲ್ಲ. ಉಪನಿಷತ್ತಿನಲ್ಲಿ ವಾಸುಕರ್ಣ ಶೈಷಸಖ ಅಂತ ಒಂದು ಮಂತ್ರ ಬರುತ್ತೆ. ಒಂದು ಗಿಡದ ಮೇಲೆ 2 ಹಕ್ಕಿಗಳುಂಟು. ಒಂದು ತಿನ್ನತ್ತೆ, ಅದು ರೋಗ ರುಜಿನಗಳಿಂದ ಒದ್ದಾಡುತ್ತೆ. ಇನ್ನೊಂದು ಪಕ್ಷಿ ಉಂಟು, ಅದು ತಿನ್ನೋದೇ ಇಲ್ಲ, ಆದರೆ ದಷ್ಟಪುಷ್ಟವಾಗಿದೆ ಅಂತ ಒಂದು ಮಂತ್ರ. ತಿನ್ನುವುದು ರೋಗಕ್ಕೆ ಈಡಾಗಿದೆ, ತಿನ್ನದೇ ಇರೋದು ದಷ್ಟಪುಷ್ಟವಾಗಿದೆ, ಒಗಟಿದ್ದಾಗಲಿ. ಇಲ್ಲಿ ಯಾವ ಕರ್ಮಫಲ ಉಂಟಾನೋ ಅವನು ಸಂಸಾರದಲ್ಲಿ ಬದ್ಧನಾಗ್ತಾನೆ. ಯಾವನಾದರೆ ಕರ್ಮಫಲವನ್ನು ತಾನು ಇಚ್ಛಾ ಪಡುವುದಿಲ್ಲವೋ ಅವನು ಮೋಕ್ಷಿಗೆ ಹೋಗ್ತಾನೆ. ಅವನು ನಮಾಂ ಕರ್ಮಾಣಿ ಲಿಂಪಂತಿ. ನನ್ನನ್ನು ಕರ್ಮ ಅಂಟಿಕೊಳ್ಳುವುದಿಲ್ಲ. ಕಾರಣ ಏನು ಅಂತಂದ್ರೆ ಕರ್ಮಫಲೇ ತತ್ಫಲೇ ನಾಸ್ತಿ ಸ್ಪೃಹ. ಆ ಕರ್ಮ ಮಾಡಿದ ಫಲದಲ್ಲಿ ನನಗೆ ಸ್ಪೃಹ, ಇಚ್ಛೆ ಇಲ್ಲ. ನನಗೆ ಬೇಕು ಅಂತಂದು ಆಸೆ ಇಲ್ಲ. ನನಗೆ ಕರ್ಮವನ್ನು ಮಾಡ್ತೇನೆ, ಲೀಲಾಜಾಲವಾಗಿ ಮಾಡ್ತೇನೆ. ನಾನು ಎಲ್ಲವನ್ನೂ ಹೊಂದಿದವನಾದ ಕಾರಣ ಬೇರೆ ಫಲ ನನಗೆ ಬೇಕಾಗಿಲ್ಲ. ಆ ಫಲೇಚ್ಛೆ ನನಗೆ ಇಲ್ಲ. ಆದ ಕಾರಣ ಆ ಕರ್ಮದ ಲೇಪ ನನಗೆ ಅಂಟುವುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ. ನನ್ನನ್ನು ಕರ್ಮ ಲೇಪ ನನಗೆ ಆಗುವುದಿಲ್ಲ. ಯಾಕೆಂದ್ರೆ ಮೇ ಕರ್ಮಫಲೇ ಸ್ಪೃಹ. ಕರ್ಮಫಲದಲ್ಲಿ ನನಗೆ ಆಶೆ ಇಲ್ಲ. ಆದ ಕಾರಣ ಈ ರೀತಿಯಾಗಿ ಯೋ ಮಾಂ ಯೋ ಅಭಿಜಾನಾತಿ ಇತಿಮಾಂ ಯೋ ಅಭಿಜಾನಾತಿ ಕರ್ಮಭಿಃ ನ ಸಬದ್ಧತೆ. ಕರ್ಮಬಂಧನ ಈ ರೀತಿಯಾಗಿ ತಿಳಿದವರಿಗೂ ಇಲ್ಲ. ಅಂದ್ರೇನು? ಪರಮಾತ್ಮ ಕರ್ಮಬದ್ಧನಲ್ಲ, ಕರ್ಮ ಲೇಪವು ಅವನಿಗಿಲ್ಲ ಅಂತ ಯಾರಾದರೆ ತಾತ್ವಿಕವಾಗಿ ತಿಳಿಯುತ್ತಾರೋ ಅವರು ಕರ್ಮಭಿಃ ನ ಬದ್ಧತೆ. ಅವರು ಕೂಡ ಕರ್ಮಗಳಿಂದ ಬಂಧವನ್ನು ಹೊಂದುವುದಿಲ್ಲ. ಅವರು ಅಂದ್ರೆ ಇಂತಹ ಸ್ಥಿತಿ ಯಾರಿಗೆ ಬರಬೇಕದು? ಯೋ ಅಭಿಜಾನಾತಿ ಈ ರೀತಿಯಾಗಿ ತೆಗೆದುಕೊಂಡವರಿಗೆ ಕರ್ಮ ಬಂಧನ ಇಲ್ಲ ಅಂತಂದು ಬೇರೆ. ಆ ರೀತಿಯಾಗಿ ತಿಳಿದುಕೊಳ್ಳುವರು ಒಬ್ಬರು, ತಿಳಿಯಲ್ಪಡತಕ್ಕವನು ಒಬ್ಬನು. ಅಂದ್ರೆ ಜೀವರಿಗೂ ಪರಮಾತ್ಮನಿಗೂ ಭೇದ ಉಂಟು ಅಂತ ನಾವಿಲ್ಲಿ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವನು ಒಬ್ಬನು, ತಿಳಿಯಲ್ಪಡತಕ್ಕವನು ಒಬ್ಬನು. ತಿಳಿಯಲ್ಪಡ್ತಕ್ಕವನೊಬ್ಬನಿದ್ದಾನೆ ಅಂತಂದ್ರೆ
ತಿಳಿದುಕೊಳ್ಳುವವನು ಒಬ್ಬನಿದ್ದಾನೆ ಅಂತಂದ್ರೆ ಇಬ್ಬರಿದ್ದಾರೆ ಅಂತ ಆಯ್ತು. ಇಬ್ಬರಿಗೂ ಐಕ್ಯವಿಲ್ಲ. ಒಬ್ಬನು ಮಹಿಮಾನ್ವಿತನಾಗಿದ್ದಾನೆ, ಅವನ ಮಹಿಮೆಯನ್ನು ಜಿಜ್ಞಾಸುವಾದವನು ತಿಳಿದುಕೊಳ್ತಾನೆ. ಆದ ಕಾರಣ ಜೀವ ಜಿಜ್ಞಾಸು, ಭಗವಂತ ಜ್ಞಾನದ ವಿಷಯ. ಆದ ಕಾರಣ ಜೀವ ಈಶ್ವರ ಭೇದವೂ ಕೂಡ ಇದರಿಂದ ತಿಳಿಸಿ ಬರುತ್ತೆ. ಇಲ್ಲಿ ಪೂಜ್ಯ ಭಾವ. ಪೂಜಾ ಮಾಡುವನೊಬ್ಬನು, ಪೂಜೆಯನ್ನು ಸ್ವೀಕಾರ ಮಾಡುವವನು ಒಬ್ಬನು. ಇದೇ ದಾಸ ಸಾಹಿತ್ಯದಲ್ಲಿ ನಮಗೆ ಪ್ರಧಾನವಾದದ್ದು ಇದು. ಭಕ್ತಿ ಮಾಡುವವನು ಒಬ್ಬನು, ಭಕ್ತಿಗೆ ವಿಷಯನಾದವನು ಒಬ್ಬನು. ಹಾಗೆ ತಿಳಿಯಲ್ಪಡತಕ್ಕವನು ಒಬ್ಬನು, ತಿಳಿದುಕೊಳ್ಳುವವನು ಒಬ್ಬನು. ಆದ ಕಾರಣ ಜೀವ ಈಶ್ವರ ಭೇದವು ಇಲ್ಲಿ ಸ್ಥಾಪಿತವಾಗಿದೆ. ಆದ್ಮೇಲೆ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮ ಇವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ ಹೇಳ್ತಾರೆ. ತನ್ನನ್ನು ಹೀಗೆ ತಿಳಿದುಕೊಂಡವರು ಕರ್ಮ ಬಂಧರಹಿತರಾಗುತ್ತಾರೆ ಅಂತ ಹೇಳಿದ ಮೇಲೆ ಹೇಳ್ತಾರೆ, ಏವಂ ಈ ರೀತಿಯಾಗಿ ಜ್ಞಾತ್ವಾ, ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಏನು? ಕೃತಂ ಕರ್ಮ ಪೂರ್ವರಪಿ ಮುಮುಕ್ಷುಭಿಃ, ಮೋಕ್ಷೆಯನ್ನು ಇಚ್ಛಿಸಿದವರಂತಹ ಪೂರ್ವರಪಿ, ಪೂರ್ವಿಕರು ಯಾರು? ಜನಕ, ಪ್ರಿಯರತ ಇತ್ಯಾದಿ ಕರ್ಮಣಯವ ಸಿದ್ಧಿಮಾಸ್ಥಿತ ಜನಕಾದಯ ಅಂತ ಹೇಳಿದ ಆ ಶ್ಲೋಕದಲ್ಲಿ ಈ ರೀತಿಯಾಗಿ ತಿಳಿದುಕೊಂಡು ಕರ್ಮವನ್ನು ಮಾಡತಕ್ಕವರಿದ್ದಾರೆ. ಅವರು ಏನ್ ಜ್ಞಾತ್ವಾ ಕೃತಂ ಕರ್ಮ ಪೂರ್ವರಪಿ ಮುಮುಕ್ಷುಭಿಃ, ಮುಕ್ತಿಯನ್ನು ಇಚ್ಛೆಪಟ್ಟಂತಹ ಪೂರ್ವಿಕರು ಈ ರೀತಿಯಾಗಿ ಆಚರಣೆ ಮಾಡಿದ್ದಾರೆ. ಏವಂ ಈ ರೀತಿಯಾಗಿ ತಿಳಿದುಕೊಂಡವನಾಗಿ ಪೂರ್ವದಲ್ಲಿ ಮುಮುಕ್ಷುಗಳು ಈ ಕರ್ಮವನ್ನು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ತಿಳಿದುಕೊಂಡು ಕುರು ಕರ್ಮ ಇವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಆದ ಕಾರಣ ನೀನು ಕರ್ಮವನ್ನು ಮಾಡು. ಹೇಗೆ ಮಾಡಬೇಕು ಅಂತಂದ್ರೆ ಪೂರ್ವೈಃ ಪೂರ್ವತರಂ ಕೃತಂ, ಪೂರ್ವಿಕರು ಹೇಗೆ ಮಾಡಿದ್ದಾರೋ ಅವರಿಗೂ ಪೂರ್ವಿಕರು ಹೇಗೆ ಮಾಡಿದ್ದಾರೋ ಆ ರೀತಿಯಾಗಿ ನೀವು ಮಾಡಿದವನು ಏನು? ಈ यदि ज्ञानी कर्म ही बध्यते तर्हि ममापि ज्ञानित्वात् कर्म बंधाभावरूपा मुक्ति सत्वात् कथम कर्म ಧ್ಯಾನಮಿತ್ಯತೋ. ಆಹ ಹೇಳ್ತಾರೆ, ಅರ್ಜುನನ ಪ್ರಶ್ನೆ ಇದು. ಒಂದು ಜ್ಞಾನಿಗಳು ಕರ್ಮದಿಂದ ಬದ್ಧ ಆಗೋದಿಲ್ಲ. ಅಲ್ಲಿ ಹೀಗೆ ಅವಾಗ ಮಮಾಪಿ ಜ್ಞಾನಿತ್ವಾತು, ನಾನು ಕೂಡ ಜ್ಞಾನಿಯಾದ ಕಾರಣ ಕರ್ಮಬಂಧಾಭಾವ ರೂಪ ಮುಕ್ತಿ ಸತ್ವಾತು, ಕಾಮಬಂಧ ಅಭಾವ ರೂಪವಾದಂತಹ ಮುಕ್ತಿ ನನಗೂ ಇದೆ. ಕಾರಣ ಜ್ಞಾನಿಯಾದ ಕಾರಣ
ಕಥಂ ಕರ್ಮ ವಿಧಾನಮಿಚ್ಛತೋ ಆಹ, ನನಗೆ ಯಾಕೆ ಕರ್ಮವನ್ನು ಮಾಡು ಅಂತ ನೀನು ಹೇಳ್ತಾ ಇದ್ದೀಯ. ಅದಕ್ಕೆ ಹೇಳ್ತಾರೆ, ಜ್ಞಾನಿನಾಮಪಿ ಅಧಿಕ ಮೋಕ್ಷಾಕಾಂಕ್ಷೆಯ ಕರ್ಮಕರಣೆ ಆಚಾರೋಪಿ ಅಸ್ತಿ. ಜ್ಞಾನಿಗಳು ಆದರೂ ಸಹಿತ ಅವರು ಕರ್ಮವನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಅಧಿಕ ಮೋಕ್ಷಾಕಾಂಕ್ಷೆಯ, ಮೋಕ್ಷದಲ್ಲಿ ಅವರಿಗೆ ಆನಂದ ಉನ್ನಾಹವಾಗುವುದಕ್ಕಾಗಿ ಅವರು ಮಾಡ್ತಾರೆ. ಮೋಕ್ಷದಲ್ಲಿ ಅವರಿಗೆ ಈ ಕರ್ಮದಿಂದ, ನಿಷ್ಕಾಮ ಕರ್ಮದಿಂದ ಅವರು ಮಾಡಿದರೆ ಅವರಿಗೆ ಮೋಕ್ಷದಲ್ಲಿ ಕರ್ಮ ಉಕ್ಕೇರತ್ತೆ, ಉನ್ನಾಹವಾಗತ್ತೆ. ಅದಕ್ಕಾಗಿ ಅವರು ಕರ್ಮವನ್ನು ಮಾಡಿದರು. ನೀನು ಜ್ಞಾನಿ ನಿಜ, ಆದರೆ ಜ್ಞಾನಿಗಳೂ ಕರ್ಮವನ್ನು ಪೂರ್ವದಲ್ಲಿ ಮಾಡಿದ್ದಾರೆ, ಹಾಗೆ ನೀನು ಮಾಡು. ಮತ್ತೆ ಜ್ಞಾನಿಗಳು ಮೋಕ್ಷ ಬರುತ್ತಲ್ಲ, ಮತ್ತೆ ಯಾಕೆ ಮಾಡಬೇಕು ಅಂದ್ರೆ ಜ್ಞಾನಿಗಳು ಸಹಿತ ಕರ್ಮವನ್ನು ಮಾಡಿದ್ದಾರೆ. ಮೋಕ್ಷದಲ್ಲಿ ಆನಂದ ಉನ್ನಾಹವು ಅದರಿಂದ ಬರುತ್ತೆ. ಇಷ್ಟು ಮುಂಚೆ ಇನ್ನೊಂದು ವಿಷಯ ಹೇಳಿದ್ರಲ್ಲಿ, ಲೋಕ ಶಿಕ್ಷಣಾರ್ಥವಾಗಿ ದೊಡ್ಡವರು ಕರ್ಮವನ್ನು ಮಾಡ್ತಾರೆ. ಇವರು ಜ್ಞಾನಿಗಳು ಹೀಗೆ ಮಾಡಿದ್ದಾರೆ ಅಂದರೆ ಅವರನ್ನು ಆದರ್ಶವಾಗಿಟ್ಟುಕೊಂಡು ಇತರ ಜನರು ಕೂಡ ಕರ್ಮವನ್ನು ಮಾಡ್ತಾರೆ. ಇದು ಆಚರಿಸಿ ಶ್ರೇಷ್ಠ ತತ್ವದೇವೋತ್ತರ ಇತರ ಜನ ಅಂತ ಬಂದಿತ್ತು. ಆದ ಕಾರಣ ಕರ್ಮವನ್ನು ಜ್ಞಾನಿಗಳು ಮಾಡಬೇಕು, ಲೋಕ ಸಂಗ್ರಹಾರ್ಥವಾಗಿ. ಒಂದು ಲೋಕಕ್ಕೆ ಈ ರೀತಿ ಮಾಡ್ರಿ ಅಂತ ಆದರ್ಶ ರೂಪವಾಗಿ. ಎರಡನೆಯದು, ಜ್ಞಾನಿಗಳಾದರೂ ಸಹಿತ ಮೋಕ್ಷದಲ್ಲಿ ಅವರಿಗೆ ಆನಂದ ಉನ್ನಾಹ ಆಗಬೇಕು. ಆದ ಕಾರಣ ಕರ್ಮವನ್ನು ಮಾಡಬೇಕು. ಈ ರೀತಿಯಾಗಿ ಭಗವಂತ ಶಿಷ್ಟಾಚಾರವನ್ನು ಮಾಡಬೇಕು ಅಂತ ತಿಳಿದುಕೊಂಡು ನೀನು ಕರ್ಮವನ್ನು ಮಾಡು. ಇನ್ನು 16ನೇ ಶ್ಲೋಕದಲ್ಲಿ ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಅಶುಭಾಸು. ನಾ ಕರ್ಮವನ್ನು ಕುರಿತು ಹೇಳ್ತಾರೆ. ಒಂದು ಕಿಂ ಕರ್ಮ ಕಿಂ ಅಕರ್ಮ ಇತಿ, ಯಾವುದು ಕರ್ಮ, ಯಾವ ಸತ್ಕರ್ಮ, ಯಾವುದು ದುಷ್ಕರ್ಮ, ಯಾವುದು ಕರ್ಮ ರಾಹಿತ್ಯ, ಕರ್ಮ ಮಾಡದೇ ಇರೋದು. ಈ 3 ವಿಧವಾದಂತಹ ಕರ್ಮಗಳು ಉಂಟು. ಯಾರಾದರೆ ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪ್ಯತ್ರ ಮೋಹಿತಾಃ. ಕವಿ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಕವಯೋಪಿ, ಜ್ಞಾನಿಗಳು ಸಹಿತ ಮೋಹಗೊಂಡಿದ್ದಾರೆ ಈ ವಿಷಯದಲ್ಲಿ. ಆದ ಕಾರಣ ಹಿಂದಿನ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ, ಗಹನಾ ಕರ್ಮಣೋ ಗತಿ. ಕರ್ಮ ಮಾಡುವುದುಂಟಲ್ಲ, ಇದು ಬಹಳ ಗಹನವಾದದ್ದು ಅಂತ ಮುಂದೆ ಬರುತ್ತೆ. ಆ ಗಹನವಾದದ್ದನ್ನು ಇಲ್ಲಿ ಈ 2 ಶ್ಲೋಕಗಳಿಂದ ವಿವರಣೆ ಮಾಡ್ತಾರೆ. ಮುಂದೆ ಕರ್ಮ ಯಾವುದು, ಅಕರ್ಮ ಯಾವುದು, ಅಲ್ಲಿಂದ
ಕರ್ಮರಾಹಿತ್ಯವಾದಂತಹದ್ದು ಯಾವುದು? ಈ ವಿಷಯದಲ್ಲಿ ಜ್ಞಾನಿಗಳೂ ಸಹಿತ ಮೋಹಗೊಂಡಿದ್ದಾರೆ. ಆದ ಕಾರಣ ತತ್ ಅದರನ್ನು ತೇ ಕರ್ಮ ಪ್ರವಿಕ್ಷಾಮಿ, ಆ ಕರ್ಮದ ವಿಷಯವಾಗಿ ನಿನಗೆ ನಾನು ಹೇಳ್ತೇನೆ. ಯಜ್ಞಾತ್ವ ಮೋಕ್ಷಸೆ ಅಶುಭಾತು, ಯಾವುದರನ್ನು ತಿಳಿದುಕೊಂಡ್ರೆ ಅಶುಭವನ್ನು ಹೋಗಲಾಡಿಸ್ಕೊಳ್ತೀಯೋ ಆ ವಿಷಯವನ್ನು ಕರ್ಮ ಅಕರ್ಮ ವಿಕರ್ಮ ಇವುಗಳ ವಿಷಯವನ್ನು ನಿನಗೆ ನಾನು ಹೇಳುತ್ತೇನೆ. ಪ್ರವಕ್ಷ್ಯಾಮಿ. ಇಲ್ಲಿ ಇದನ್ನು ಮತ್ತಿಷ್ಟು ವಿವರಣೆ ಬರುತ್ತೆ ಇದಕ್ಕೆ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಇದರ ವಿವರ ಬರುತ್ತೆ. ಆದ ಕಾರಣ ನಾಳೆ ಇದನ್ನು ಯಥಾಮತಿ ವಿವರಣೆ ಮಾಡ. ಹಲೋ, ನಮಸ್ಕಾರ ಸ್ವಾಮಿ. ಹೇಳಿ. ನಮಸ್ಕಾರ ಗುರುಗಳೇ. ಇದು ದೇವತೆಗಳಿಗೆ ವರ್ಣ ವಿಭಾಗ ಬರುತ್ತೆ. ಇದು ಸೂಕ್ಷ್ಮ ಅನಿರುದ್ಧ ಶರೀರ ಬಂದಾಗ ಅವರಿಗೆ ವರ್ಣ ವಿಭಾಗ ಬರುತ್ತೆ ಅಂದ್ರಲ್ಲ, ಅದೊಂದು ಸ್ವಲ್ಪ ಅರ್ಥ ಆಗಲಿಲ್ಲ. ಒಂಚೂರು ವಿವರಣೆ ಕೊಡ್ಬೋದಾ? ಯಾರು ಗೋರೆನಾ? ಯಾರು? ಬೆಂಗಳೂರು ರವಿನಂದನ್. ರವಿನಂದನ್ ಬೆಂಗಳೂರಿನ ಮಾತಾಡ್ತಾರೆ. ರವಿನಂದನ್. ಹೌದು ಗುರುಗಳು. ಹೇಳಿದ್ವಿ ನಾವು ದೇವತೆಗಳು ಸ್ವರೂಪತಃ ಎಲ್ಲರೂ ಸಾತ್ವಿಕರು. ಈ ಸಾತ್ವಿಕರಾದವರು ಎಲ್ಲರೂ ಬ್ರಾಹ್ಮಣರು ಅಂತ ಹೇಳಿದ್ದಾರೆ. ಬ್ರಾಹ್ಮಣ ವರ್ಣಕ್ಕೆ ಸೇರಿದವರು ಅಂತ ಹೇಳಿದರು. ಆದರೆ ಈ ವರ್ಣ ವಿಭಾಗ ದೇವತೆಗಳಿಗೆ ಯಾವಾಗ ಬಂತು ಅಂತಂಬುದಕ್ಕೆ ತಾತ್ಪರ್ಯ ಹೇಳಿದೆ. ಎಲ್ಲರೂ ಕೂಡ ಜ್ಞಾನಗತರಾಗಿದ್ದರು, ಸುಷುಪ್ತಿಗತರಾಗಿದ್ದರು. ಜ್ಞಾನಗತಾನ್ ಸುಷುಪ್ತಿಗತಾನ್ ಸುಪ್ತಿಗತಾನ್ ಅಂತ ತಾತ್ಪರ್ಯದಲ್ಲಿ ಮೊದಲನೇ ಅಧ್ಯಾಯದ ಆರಂಭದಲ್ಲಿಯೇ ಇದೆ. ಈ ದೇವತೆಗಳು ಪ್ರಾಥಮಿಕವಾಗಿ ಎಲ್ಲರೂ ಕೂಡ ಸಾತ್ವಿಕ ದೇವತಾ ಅಂತ ಹೇಳಿದ್ದು ಇಲ್ಲಿ ಬಂದಿತ್ತು. ದೇವತೆಗಳು ಸಾತ್ವಿಕರು, ಮುಕ್ತಿಯೋಗ್ಯರು ಅಂತ ಬಂದಿತ್ತು. ಮತ್ತೆ ಅವರಲ್ಲಿ ಕರ್ಮ ವಿಭಾಗ ಬಂತಲ್ಲ, ಅದು ಯಾವಾಗ ಬಂತು ಅಂತಂದ್ರೆ ಭಗವಂತ ತಾನು ಸೃಷ್ಟಿ ಮಾಡುವಾಗ ಈ ದೇವತೆಗಳು ಅವರಿಗೆ ದೇಹವನ್ನು ಕೊಡ್ತಾನೆ. ಆ ದೇವತಾ ಜೀವಿಗಳಿಗೆ ದೇಹವನ್ನು ಕೊಡ್ತಾನೆ. ಆ ದೇಹ ಕೊಡೋದು ತಾತ್ಪರ್ಯ ಮೊದಲನೇ ಅಧ್ಯಾಯದ ಆರಂಭದಲ್ಲಿ ಬಂದಿದೆ. ಅವರಿಗೆ ಪ್ರದ್ಯುಮ್ನ ದೇವರು ಸ್ಥೂಲ ದೇಹವನ್ನು ಕೊಟ್ಟು ಅನಿರುದ್ಧನಿಗೆ ಅದನ್ನ ಕೊಡ್ತಾರೆ. ಅನಿರುದ್ಧ ದೇವ ಅವುಗಳನ್ನು ರಕ್ಷಣೆ ಮಾಡ್ತಾನೆ. ಇದು ಈ ಸೂಕ್ಷ್ಮ ದೇಹ ಸೃಷ್ಟಿ ಅಂತ ಬರುತ್ತೆ. ಸೂಕ್ಷ್ಮ ಶರೀರ ಉಂಟು, ಅನಿರುದ್ಧ ದೇಹ ಅಂತ ನಾವು ಕರೀತೇವೆ ಅದನ್ನು. ಈ ಅನಿರುದ್ಧ ದೇಹ ಬಂದಾಗ ಈ ವರ್ಣ ವಿಭಾಗ ಬರುತ್ತೆ. ವರ್ಣ ವಿಭಾಗ ನಾವು ಹೇಳಿದ್ದೇವೆ. ಇಲ್ಲಿ ಯಾರು ಬ್ರಹ್ಮದೇವರು ಯಾವಾಗೂ ಬ್ರಾಹ್ಮಣರೇ, ವಾಯುದೇವರು ಮೊದಲಾದವರೆಲ್ಲರೂ ಕೂಡ ಕೆಲವರು ಕ್ಷತ್ರಿಯರು. ಮತ್ತು
ವೈಶ್ಯ ಜಾತಿಗೆ ಸಂಬಂಧಪಟ್ಟವರು ಅಂತ ಒಂದು ಲಿಸ್ಟ್ ನಾವು ಕೊಟ್ಟಿದ್ವಿ. ಹಾಗೆ ಎಲ್ಲರಿಗೂ ಸಹಿತ, ಎಲ್ಲ ಜೀವರಿಗೂ ಸಹಿತ ಸೂಕ್ಷ್ಮ ದೇಹ ಪ್ರಾಪ್ತಿ ಆದಾಗ ಅಲ್ಲಿಂದ ವರ್ಣ ವಿಭಾಗವು, ಆ ವರ್ಣ ವಿಭಾಗ ಆವಾಗ ಪ್ರಾರಂಭವಾಗುತ್ತೆ. ಆವಾಗ ವಾಯುದೇವರು ಕ್ಷತ್ರಿಯರಾಗಿ ಮತ್ತು ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಅವರೆಲ್ಲರೂ ಕೂಡ ಕ್ಷತ್ರಿಯರಾಗಿ, ಅಶ್ವಿನಿ ದೇವತೆಗಳು ಇವರೆಲ್ಲರೂ ಶೂದ್ರರಾಗಿ, ಹೀಗೆ ನಾವು ಆರಂಭದಲ್ಲಿ ಹೇಳಿದವಲ್ಲ, ಆ ರೀತಿಯಾಗಿ ದೇವತೆಗಳಲ್ಲಿಯೂ ವರ್ಣ ವ್ಯವಸ್ಥೆ ಸೂಕ್ಷ್ಮ ದೇಹ ಬಂದಾಗ ಅಂತ ತಿಳಿದುಕೊಳ್ಬೇಕು. ಆಯ್ತಾ? ಆಯ್ತು ಆಯ್ತು. ಇದು ಒಂದೇನಂದ್ರೆ, ಈಗ ನಾವು ಜೀವ ಸ್ವರೂಪತಃ ಸಾತ್ವಿಕವಾಗಿದ್ದು ಶರೀರ, ಅನಿರುದ್ಧ ಶರೀರ ಇರ್ಬೋದು, ಲಿಂಗ ಶರೀರ ಇರ್ಬೋದು, ಅಥವಾ ಸ್ಥೂಲ ಶರೀರ ಇರ್ಬೋದು, ಅದಕ್ಕೂ ರಜೋಗುಣ ತಮೋಗುಣ ಇರ್ಬೋದು ಅಂತ ಅರ್ಥ ಮಾಡ್ಬೋದಾ? ಇವಾಗ ಸರಿಯಾಗಿ ಅರ್ಥ ಆಯ್ತಲ್ಲ? ಹಲೋ, ಹೇಳಿ. ಗುರುಗಳೇ, ಇದು ದೇವತೆಗಳಲ್ಲಿ ಅರ್ಥ ಆಯ್ತು. ಅದು ಒಂದು ಪ್ರಶ್ನೆ ಏನಿತ್ತು ಅಂದ್ರೆ, ಸ್ವಭಾವತಃ ಮೂಲವಾಗಿ ಜೀವತಃ ಅವರು ಸಾತ್ವಿಕರಿದ್ದು ದೇಹ ಬರೋದು ಏನಿದೆ ಅದು ರಾಜಸ ಮತ್ತೆ ಇತರೆ ಗುಣಗಳು ಇರಬಹುದಾ ಈಗ ಮನುಷ್ಯರಲ್ಲೂ ಕೂಡ? ಯಾರು ಮುರಳೀಧರ? ಇಲ್ಲ, ರವಿನಂದನ್. ಇವಾಗ ನಾವು ಹೇಳಿದ್ವಲ್ಲ, ಸಾತ್ವಿಕ ಜೀವ, ಬ್ರಾಹ್ಮಣ ಜೀವ ಶಾಪದಿಂದಲೂ ಯಾವುದರಿಂದಲೂ ಶೂದ್ರ ವರ್ಣದಲ್ಲಿ ಹುಟ್ಟಾನೆ. ಅವಾಗ ನಾವು ಯಾವುದನ್ನು ತೆಗೆದುಕೊಳ್ಳಬೇಕು? ಇದೆಯಲ್ಲ ನಿಮ್ ಪ್ರಶ್ನೆ. ಹೌದು, ಅದು ಆವಾಗ ಅದರನ್ನ ಶಾಸ್ತ್ರದಲ್ಲಿ ಔಪಾಧಿಕ ಅಂತ ಹೇಳಿದ್ದಾರೆ. ಸ್ವರೂಪತಃ ಅಲ್ಲ, ಉಪಾಧಿಯಿಂದ ಈ ಗುಣಗಳುಳ್ಳವರು ತದ್ಭಿನ್ನವಾದಂತಹ ವರ್ಣದಲ್ಲಿ ಹುಡ್ತಾರೆ. ಆದರೆ ಅವರ ಸ್ವಭಾವ ಮಾತ್ರ ಮೂಲ ರೂಪದಲ್ಲಿದ್ದ ಸ್ವಭಾವವೇ ಅವರಿಗೆ ಬರುತ್ತೆ. ಇವಾಗ ಸಾತ್ವಿಕ ಸ್ವಭಾವವುಳ್ಳಂತಹ ಬ್ರಾಹ್ಮಣ ಜೀವರು ಕ್ಷತ್ರಿಯ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದರೆ ಅಂಥವರು ಸ್ವರೂಪತಃ ಇದೇ ಗುಣಗಳಿರ್ತಾರೆ. ಆದರೆ ವರ್ಣ ವ್ಯವಸ್ಥೆಯಲ್ಲಿ ಮಾತ್ರ ಅವರನ್ನು ಶೂತರು ಅಂತಲೋ ಶೂದ್ರರು ಅಂತಲೋ ಇಲ್ಲ ಅವರೇ ಕ್ಷತ್ರಿಯರು ಅಂತಲೋ ಕರೀತಾರೆ. ಕ್ಲಿಯರ್? ಥ್ಯಾಂಕ್ ಯು.